ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನನಗೆ ಗೊತ್ತು. ಯಾಕೆಂದರೆ ನೀವು ನನ್ನ ಕತೆ ಕೇಳಕ್ಕೆ ಬಂದಿದ್ದೀರಾ ಅಲ್ವಾ? ನಾನು ನಿಮ್ಮ ಅಜ್ಜಿ ಅಂದ್ಕೊಳ್ಳಿ, ಆಯಿತಾ? ಅಜ್ಜಿಗೆ ಮೊಮ್ಮಕ್ಕಳಿಗೆ ಅಜ್ಜಿ ಕತೆ ಹೇಳೋದು ಒಂದು ಹಳೆಯ ಸಂಪ್ರದಾಯ. ನೀವು ಬೇಸಿಗೆ ರಜೆಗೆ ಬಂದಾಗೆಲ್ಲ ನಾನು ಕತೆ ಹೇಳ್ತೀನಲ್ವಾ ನಿಮ್ಮ ಅಜ್ಜಿ. ಇವಾಗ ನೀವು ಸಿಟೀಲಿ ಇದ್ಕೊಂಡು ನಮ್ಮ ಊರಿಗೆ ಬರಲಿಲ್ಲ ಅಂದರೆ ನಾನು ಯಾರಿಗೆ ಕತೆ ಹೇಳೋದು? ನಂಗೆ ಬಿಡೋಕ್ಕಾಗತ್ತಾ ಕತೆ ಹೇಳೋದನ್ನು? ಖಂಡಿತ ಸಾಧ್ಯ ಇಲ್ಲ. ಹಾಗೆ ನಿಮಗೊಂದು ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಗೊತ್ತಾಯ್ತಾ? ಈ ಕತೆ ಹೆಸರು ಬಂದ್ಬಿಟ್ಟು ಅಜ್ಜಿ ಸಾಕಿದ ಹುಂಜ. ಕೊಕ್ 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 ಅನ್ನುತ್ತಲ್ಲ, ಆ ಹುಂಜ. ಗೊತ್ತಾಯ್ತಾ? ಒಂದು ಊರಲ್ಲಿ ಒಂದು ವಯಸ್ಸಾದ ಅಜ್ಜಿ ಇದ್ಲು. ಅವಳು ಒಂದು ಮನೇಲಿ ವಾಸವಾಗಿದ್ಲು. ಆಯಿತಾ? ಅವಳ ಮನೇಲಿ ಕೆಲಸಕ್ಕಾಗಿ ಇಬ್ಬರು ಹೆಣ್ಮಕ್ಳನ್ನ ಇಟ್ಕೊಂಡಿದ್ದಲ್ಲೇ ಒಂದು ಹುಂಜಾನು ಇಟ್ಕೊಂಡಿದ್ಲು. ಗೊತ್ತಾಯ್ತಾ? ಅದು ಬೆಳಗ್ಗೆ ಎದ್ದುಬಿಟ್ಟು ಸರಿಯಾಗಿ 5 ಗಂಟೆಗೆ ಜೋರಾಗಿ ಕೂಗ್ತಿತ್ತು. ಹೆಂಗೆ ಕೂಗ್ತಿತ್ತು ಹೇಳಿ? ಕೊಕ್ 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 ಅಂತ ಕೂಗ್ತಿತ್ತು. ಆಗ ಅಜ್ಜಿ ಎದ್ದು ಆ ಇಬ್ಬರು ಹೆಣ್ಮಕ್ಳುಗಳನ್ನ ಎಬ್ರಿಸಿ ಕೆಲಸ ಮಾಡಕ್ಕೆ ಹೇಳ್ತಿದ್ಲು. ಆದರೆ ಅವರಿಬ್ಬರಿಗಿನ್ನೂ ಸ್ವಲ್ಪ ಹೊತ್ತು ಸುಖವಾಗಿ ನಿದ್ದೆ ಮಾಡಬೇಕು ಅಂತ ಆಸೆ. ಆದರೆ ಅಜ್ಜಿ ಬಿಡ್ತಾ ಇರಲಿಲ್ಲ. ಹಿಂಗೆ ಏನಾಯಿತು ಗೊತ್ತಾ? ಆ ಹೆಣ್ಮಕ್ಳಿಗೆ ತುಂಬ ಬೇಜಾರಾಯಿತು. ಆಗ ಆ ಹೆಣ್ಮಕ್ಳು ಒಂದು ಉಪಾಯ ಮಾಡಿದರು. ಏನು ಗೊತ್ತಾ? ನಾವು ಈ ಹುಂಜ ಇದ್ರೆ ತಾನೇ 5 ಗಂಟೆಗೆ ಎದ್ದೇಳೋದು. ಈ ಹುಂಜಾನೇ ಕಾಣ್ದಂಗೆ ಮಾಡಿದ್ರೆ ನಮ್ಮನ್ನು ಯಾರು ಕೇಳ್ತಾರೆ? ನಮ್ಮನ್ನು ಹೆಂಗೆ ಅಜ್ಜಿ 5 ಗಂಟೆಗೆ ಎಬ್ಬಿಸ್ತಾರೆ ಅಂತ ಇಬ್ಬರು ಯೋಚನೆ ಮಾಡಿಬಿಟ್ಟು ಆ ಹುಂಜನ ತೊಗೊಂಡೋಗಿ ಎಲ್ಲೋ ದೂರ ಅಂದರೆ ದೂರ, ಯಾರಿಗೂ ಕಾಣದೇ ಇರೋ ಥರ ತೊಗೊಂಡೋಗ್ಬಿಟ್ಟು ಸಾಯಿಸ್ಬಿಟ್ರು ಆ ಹುಂಜನ. ಆಮೇಲೆ ಏನಂತ ಅಂದ್ಕೊಂಡ್ರು, ಇವಾಗ ಯಾರು ನಮ್ಮನ್ನು ಕೇಳೋದಿಲ್ಲ, ಚೆನ್ನಾಗಿ ನಿದ್ದೆ ಮಾಡ್ಬೋದಂತ. ಮನೆಗೆ ವಾಪಸ್ ಬರ್ತಾರೆ. ಅಜ್ಜಿ ಗೊತ್ತಾಗ್ದಂಗೆ ಎಲ್ಲರೂ ಸುಮ್ಮನೆ ಇರ್ತಾರೆ. ಆಮೇಲೆ ಏನಾಯಿತು? ಈಗ ಹೆಂಗಿದ್ರು ಅವ್ರಿಗೆ ಸಂಕಟ ಶುರುವಾಯಿತು. ಯಾಕೆ ಹೇಳಿ? ಹುಂಜ ಇದ್ದಾಗ 5 ಗಂಟೆಗೆ ಎಬ್ಬಿಸಿದ ಅಜ್ಜಿ ಇವಾಗ ಹುಂಜ ಇಲ್ಲ ಅಂತ ಅಜ್ಜಿಗೆ ಟೈಮೇ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಇನ್ನು 4 ಗಂಟೆಗೆ ಎಬ್ಬಿಸ್ಬಿಡೋದಾ? ಈಗ ಹೆಣ್ಮಕ್ಳಿಗೆ ತುಂಬ ಬೇಜಾರಾಯಿತು. ಇವಾಗ ಅನ್ನಿಸ್ತು ಅವರಿಗೆ, ಅಯ್ಯೋ ನಾವು ಯಾಕಾದರೂ ಹುಂಜನ ಬಿಟ್ಟು ಬಂದ್ವೋ, ಆವಾಗಲೇ ನಾವು 5 ಗಂಟೆಗೆ ಎದ್ದೇಳ್ತಿದ್ವಿ, ಈಗ ಇನ್ನೂ ಮುಂಚೆನೇ ಹೇಳ್ಬೇಕಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡು ಸಾಯಿಸ್ಬಿಟ್ವಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಬಿಟ್ರು ಹೆಣ್ಮಕ್ಳು. ಇದ್ರ ನೀತಿ ಏನು ಗೊತ್ತಾ ಮಕ್ಕಳೇ? ನಾವು ಯಾವಾಗಲೂ ಬೇರೆಯವ್ರಿಗೆ ಕೆಟ್ಟದ್ದು ಬಯಸಬಾರ್ದು, ಆಯಿತಾ? ಎಲ್ಲರಿಗೂ ಒಳ್ಳೇದನ್ನೇ ಬಯಸಬೇಕು. ನಿಮಗೆ ಅರ್ಥ ಆಯ್ತಲ್ವಾ?